ನಡೆದೆ ಸೇರಿದೆ ಕುಜನರ ಯಾರೂ ಕಾಯುವರಿಲ್ಲ. ಸಾರಿ ಹೇ ನಿನಗಯ್ಯ ಧೀರ ವೇಣುಗೋಪಾಲ ಬಾರು ಕಾಣಿಸುವರಿ. ಎಷ್ಟು ನೋವಿರ್ಬೇಡ ಆ ಹಾಡಲ್ಲಿ, ಎಷ್ಟು ನೋವಿರ್ಬೇಡ ಆ ದುಃಖ. ಇಷ್ಟು ದಿನ ನಿಮ್ಗೆ ಈ ಹಾಡು ಹಿಂಗಿತ್ತ ಅನ್ನೋದು ಗೊತ್ತೇ ಇರಲಿಲ್ಲ ತಾನೆ, ಹೌದಾ? ಈ ಹಾಡು ಕೇಳಿದಿರ ಇಲ್ಲ? ಗಟ್ಟಿ ಹೇಳಿ. ಆದರೆ ಸ್ವಾಮಿಗಳು ಬದುಕೇ ಬೇಡ ಅಂತ ಬರೆದಿದ್ದ ಹಾಡು ಅನ್ನೋದು ಗೊತ್ತಿರಲಿಲ್ಲ. ಅವರು ಒಂದೇ ಒಂದು ಕನ್ನಡದಲ್ಲಿ ಬರೆದಿರೋ ಹಾಡು ಇದು. ನಾವು ಹಾಗೆ ಸಿದ್ಧಾರೂಢ ಸ್ವಾಮಿಗಳು ಬಂದರು, ಆ ಸಿದ್ಧಾರೂಢ ಸ್ವಾಮಿಗಳಿಗೆ ಉರಿತಾ ಇರೋ ಕೆಂಡ ತಗೊಂಡೋಗಿ ತಲೆ ಮೇಲೆ ಇಟ್ಟಿದ್ದೀವಿ. ನಮ್ಮ ಜನ ಉರಿತಾ ಇರೋ ಕೆಂಡ ಇಷ್ಟು ಸುಟ್ಟೋಗ್ಬಿಟ್ಟಿತ್ತು. ಬಸವಣ್ಣವರು ಅಟ್ಟಿಸ್ಕೊಂಡು ಹೋಗಿದ್ದು ಕೊಲ್ಲಬೇಕು ಅಂತ. ಬಸವಣ್ಣನ ಕೂಡಲ ಸಂಗಮದಲ್ಲಿ ನದಿ ಹಾರ್ಬಿಟ್ರು ಪಾಪ, ಇವರು ಸವಾಸನೆ ಬೇಡ ಅಂತ. ಯಾವ ಥರ ಮಾಡಿದ್ರು. ಸಾಯಿಬಾಬನಿಗೆ ಬದುಕಿದಾಗ ಕಲ್ಲಲ್ಲಿ ಹೊಡೆದಾಯ್ತು. ಇವತ್ತು ದೊಡ್ಡ ದೇವಸ್ಥಾನ ಮಾಡಿ ನಾವು ಸಾಯಿಬಾಬಾ ಅಂತ ಬದುಕಿದಾಗ ಅನ್ನ ಕೊಡಲಿಲ್ಲ, ಇಷ್ಟೆಲ್ಲ ಹೊಡೆದು. ಇಷ್ಟು ಆಗ್ತಾ ಆಗ್ತಾ ಶಂಕರಾಚಾರ್ಯರನ್ನ ಈ ದೇಶ ಹೆಂಗೆ ನಡೆಸ್ಕೊಳ್ತು. ಕಡೆಗೂ ಅವರು ಕೇದಾರನಾಥದಲ್ಲಿ ಅವರು ಪ್ರಾಣ ಬಿಡುವಂಥದ್ದಾಯಿತು. ಯಾರು ತಾನಾಗೆ ಪ್ರಾಣ ಬಿಟ್ಟಿಲ್ಲ, ಅವರಿಗೇನು ವಯಸ್ಸಾಗಿರಲಿಲ್ಲ, 33 ವರ್ಷ. ಅವರಿಗೆ ಪ್ರಾಣ ಬಿಡಿಸಿದ್ರು. ಅದಾದ ಮೇಲೆ ನೀವು ಇನ್ನೊಬ್ಬರು ಸ್ವಾಮಿಗಳನ್ನ ಕೇಳಿರಬೇಕು, ರಾಮಾನುಜಾಚಾರ್ಯರು ಅಂತ. ಅವರ ಕಣ್ಣನ್ನು ಕೀಳಿಸ್ಕೊಳ್ಳೋದಕ್ಕೆ ಅಟ್ಟಿಸ್ಕೊಂಡು ಹೋಗಿದ್ರು ಚೋಳ ಮಹಾರಾಜ. ತಪ್ಪಿಸ್ಕೊಂಡು ಬಂದು ಹೊಯ್ಸಳರು ಅವ್ರನ್ನ ಕಾಪಾಡಿದ್ರು. ಇಷ್ಟು ಆಗಿದೆಯಲ್ಲ ಗುರುಗಳ ಪರಂಪರೆ. ಇದ್ರ ನಡುವೆ ಕೈವಾರ ತಾತನಿಗೂ ಏನು ಕಡಿಮೆ ಇಲ್ಲ, ಬೇಕಾದಷ್ಟು ಹಿಂಸೆಯನ್ನು ಕೊಟ್ಟಿದ್ವಿ. ಆದರೂ ಅವರ ಶಕ್ತಿ ನಮ್ಮನ್ನೆಲ್ಲ ಮೀರಿ ಮೇಲೆ ನಿಂತ್ಕೊಂತು. ಇಂಥ ಒಂದು ಶಕ್ತಿ 300ನೇ ವರ್ಷದ